ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಕ್ಕ ಗೆದ್ರೆ ಸಂವಿಧಾನ ನಾರಾಯಣ ಗುರುಗಳ ವಿಚಾರಧಾರೆ ಚಿಂತನೆಗಳು ಗೆದ್ದಂತೆ ಎಂದು ಕೆಪಿಸಿಸಿ ವಕ್ತಾರ ಹಾಗೂ ಚಿಂತಕರೂ ಆದ ನಿಕೇತ್ ರಾಜ್ ಮೌರ್ಯ ಹೇಳಿದರು. ಕಿರಿಮಂಜೇಶ್ವರದಲ್ಲಿ ಆಯೋಜಿಸಿದ್ದ ಗೀತಾ ಶಿವರಾಜ್ ಕುಮಾರ್ ಪರ ಮತಯಾಚನೆ ಸಭೆ ಹಾಗೂ ಮಹಿಳಾ ಸಮಾವೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇಲ್ಲಿ ಬಸವಣ್ಣ ಹಾಗೂ ಕುವೆಂಪು ಅವರ ತತ್ವ ಸಿದ್ಧಾಂತಗಳನ್ನು ಜಾಗೃತಗೊಳಿಸಬೇಕಿದೆ. ಆದ್ದರಿಂದ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತ ನೀಡಿ ಆಶೀರ್ವದಿಸಬೇಕು ಎಂದು ಕೋರಿದ್ರು. ಮಕ್ಕಳು ಹಿಂದುಳಿದ ವರ್ಗದವರ ಮಕ್ಕಳು ಗೌರವದಿಂದ ಬದುಕೋದಕ್ಕೆ ನಮಗೆ ಶಕ್ತಿ ಕೊಟ್ಟಿದ್ ಯಾವುದು, ಈ ಕನಸು ಕೊಟ್ಟಿದ್ ಯಾವುದು ಅಂದ್ರೆ ಅದು ಭಾರತ ದೇಶದ ಸಂವಿಧಾನ ಮಾತ್ರ ನಮಗೆ ಈ ಶಕ್ತಿಯನ್ನ ಕೊಡ್ತು. ಸಂವಿಧಾನ ನಮಗೆ ಕನಸನ್ನು ಕೊಟ್ಟಿದೆ. ಈ ಸಂವಿಧಾನ ತೆಗೆಯೋದು ಅಂದ್ರೆ ಅರ್ಥ ನಮ್ಮ ಮಕ್ಕಳು ಮಾತ್ರ ಮತ್ತೆ ಮಲ ಬಾಚೋದಕ್ಕೆ ಹೋಗಬೇಕು, ನಮ್ಮ ಮಕ್ಕಳು ಮತ್ತೆ ಹೆಂಡ ಇಳಿಸೋದಕ್ಕೆ ಹೋಗ್ಬೇಕು, ನಮ್ಮ ಮಕ್ಕಳು ಮತ್ತೆ ಚಪ್ಪಲಿ ಹೊಲಿತಾ ಬದುಕಬೇಕು, ನಮ್ಮ ಮಕ್ಕಳು ಬೆನ್ಬಾಗ್ಸಿ ಬದುಕಬೇಕು ಅಂತ ಆ ಮಾತಿನ ಅರ್ಥ. ಸಂವಿಧಾನವನ್ನು ಉಳಿಸಿ, ಸಂವಿಧಾನ ಉಳಿಸೋ ಶಕ್ತಿನ ನಿಮಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಸಾಹೇಬ್ರು. ನಾಳೆ ಮತದಾನ ಹಾಕಬೇಕಾದ್ರೆ ಗ್ಯಾರಂಟಿಗಳನ್ನು ನೆನ್ಪಿಟ್ಕೊಳ್ಳಿ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿ ತಿಂಗಳು ನಮಗೆ 2,000 ರೂಪಾಯಿ ಹಣ ಕೊಟ್ಟಿರೋದ್ರಿಂದ ನಾನು ನೆಮ್ಮದಿಯಾಗಿ ಮಾತ್ರ ನುಗ್ತಾ ಇದ್ದೀನಿ. ಬಸ್ಸು ಉಚಿತವಾಗಿರೋದ್ರಿಂದ ನಾನು ಉಚಿತವಾಗಿ ಗಾರ್ಮೆಂಟ್ಸ್ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು 12 ಗಂಟೆ ರಾತ್ರಿವರೆಗೂ ಕೂಡ ಓದಿ ವಿದ್ಯಾವಂತರಾಗಿ ಮಾರ್ಕ್ಸ್ ತಗೊಳ್ತಾ ಇದ್ದಾರೆ. ಇಷ್ಟೆಲ್ಲ ಕೊಟ್ಟಿದ್ ಯಾವುದು ಅಂದ್ರೆ ಸಿದ್ದರಾಮಯ್ಯನವರು ಕೊಟ್ಟಿರೋ ಗ್ಯಾರಂಟಿ ಕಾರಣದಿಂದ ನೆಮ್ಮದಿಯಾದ ಬದುಕ್ತಾ ಇದ್ದೀನಿ ಅಂತ ಜನ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಗ್ಯಾರಂಟಿಯ ಕಾರಣಕ್ಕೋಸ್ಕರ ಜನ ನೆಮ್ಮದಿಯಾದ ಬದುಕ್ತಾ ಇದ್ದಾರೆ. ಗ್ಯಾರಂಟಿ ಕೊಡ್ತೀವಿ ಅಂದಾಗ ಇದೇ ಬಿಜೆಪಿ ಅವರು ಹೇಳಿದ್ರು ಇದು ಸುಳ್ಳು, ಇವ್ರು ಗ್ಯಾರಂಟಿ ಕೊಡಲ್ಲ ಅಂತ ಅವ್ರು ಹೇಳಿದ್ರು. ಆದ್ರೆ ನಾವಿವತ್ತು ಗ್ಯಾರಂಟಿ ಕೊಡ್ತಿರೋದನ್ನ ಇಡೀ ರಾಜ್ಯ ನೋಡ್ತಾ ಇದೆ. ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ. ಇದೇ ರಾಹುಲ್ ಗಾಂಧಿ ಅವರು ಮತ್ತೊಂದು ಪ್ರಾಮಿಸ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 2,000 ರೂಪಾಯಿ ಇವತ್ತೇನು ಕೊಡ್ತಾ ಇದೀವಿ ಹೆಣ್ಣು ಮಕ್ಕಳಿಗೆ ಅಂದ್ರೆ ವರ್ಷಕ್ಕೆ 24,000 ರೂಪಾಯಿ ಏನು ಕೊಡ್ತಾ ಇದೀವಿ, ಅದರ ಮೇಲೆ ಕೇಂದ್ರ ಸರ್ಕಾರ ನಾವು ಪ್ರತಿ ಬಡ ಹೆಣ್ಣು ಮಗಳಿಗೆ ಮನೆಗೊಬ್ಬಳಿಗಂತೆ 1,00,000 ರೂಪಾಯಿ ಹಣವನ್ನ ಕೊಡ್ತೇವೆ ಹೆಣ್ಣು ಮಕ್ಕಳಿಗೆ. ಇಂಥ ಅದ್ಭುತವಾದಂತ ಕನಸನ್ನ ಹೊತ್ತು ನಾವು ಸರ್ಕಾರವನ್ನ ತರಬೇಕು ಅಂತ ಹೊರಟಿದ್ದೀವಿ. ಹೀಗಾಗಿ ಪ್ರತಿ ಹೆಣ್ಣು ಮಗಳು ಕೂಡ ಇದಕ್ಕಾಗಿ ಮತದಾನ ಮಾಡಿ ಅಂತ ಕೇಳ್ಕೋತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೇನೆ. ಮಾತು ಮುಗಿಸೋದಕ್ಕಿಂತ ಮುಂಚೆ ನಾನು ಮತ್ತೊಮ್ಮೆ ನಿಮಗೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ. ಬಂಗಾರಪ್ಪನವ್ರ ಮಗಳು ನಮ್ಮ ಕಣ್ಮುಂದೆ ಇದ್ದಾರೆ, ದಯವಿಟ್ಟು ಮತದಾನ ಮಾಡಿ. ಒಂದು ವೇಳೆ ಗೀತಕ್ಕ ಗೆದ್ರೆ ಅದು ನಾರಾಯಣ ಗುರುಗಳ ಗೆಲುವು, ನಾರಾಯಣ ಗುರುಗಳ ವಿಚಾರಧಾರೆಯ ಗೆಲುವು. ಗೀತಕ್ಕ ಗೆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಗೆಲುವು, ಅಂಬೇಡ್ಕರ್ ಚಿಂತನೆಯ ಗೆಲುವು. ಗೀತಕ್ಕ ಗೆದ್ರೆ ಬಸವಣ್ಣನವರ ಇವನಾರವ ಎಂದೆನಿಸದಿರೆಯ ಇವ ನಮ್ಮವ ಎನ್ನುವ ಆ ಒಂದು ಶರಣರ ವಚನದ ಗೆಲುವು. ಗೀತಕ್ಕ ಗೆದ್ರೆ ಕನಕದಾಸರ ಕುಲವೆಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಹಾಡಿದ ಆ ಕನಕದಾಸರ ವಾಣಿಯ ಗೆಲುವು. ಗೀತಕ್ಕ ಗೆದ್ರೆ ಅದು ಈ ನಾಡನ್ನ ಮತ ಅಂತ ಯಾಕೆ ಹೊಡೆದಾಡ್ತೀರಿ? ನಾವೆಲ್ಲರೂ ಕೂಡ ಒಂದೇ ಮತ ವಿಶ್ವಪಥ ಅಂತ ಸಾರದಂತ ಕುವೆಂಪು ಅವರ ವಿಚಾರಧಾರೆಗಳ ಗೆಲುವು. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಹೆಣ್ಣು ಮಕ್ಕಳಿಗೆ ಸಮಾನತೆ ದೊರಕಿಸಿಕೊಡಲು ಸಾಧ್ಯ. ಬೆಲೆ ಏರಿಕೆಯ ಪರಿಸ್ಥಿತಿ ನಿಭಾಯಿಸಲು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಬೇಕಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರವನ್ನ ಜನಸಾಮಾನ್ಯರು ನಂಬಕೂಡದು. ಕ್ಷೇತ್ರದ ರಕ್ಷಣೆಗೆ ನನಗೆ ಮತ ನೀಡಿ ಎಂದು ಕೋರಿದ್ರು. ಆಶೀರ್ವಾದ ಮಾಡಿದ್ರಿ, ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದ್ರಿ. ಅವರು ಏನು ಗವರ್ಮೆಂಟ್ ಕೂಡ ಫಾರ್ಮ್ ಆಯಿತು. ಈಗ ಇದು ಸೆಕೆಂಡ್ ಕಾರ್ಡ್, ಇದು ನಮ್ಮ ರಾಷ್ಟ್ರ ನಾಯಕರಿಂದ ಬಂದಿದ್ದು. ಇದನ್ನು ಕೂಡ ನೀವು ನಂಬಿ ಇದಕ್ಕೂ ಕೂಡ ಆಶೀರ್ವಾದ ಮಾಡಿ. ಆವಾಗ ನಮ್ಮ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗೋಕ್ಕೆ ತುಂಬ ನಿಮ್ಮೆಲ್ಲರ ಆಶೀರ್ವಾದ ಅದ್ರ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾನು ನಿಮ್ಮೆಲ್ಲರ ಸಹಕಾರ ಕೇಳ್ತಾ ಇದ್ದೀನಿ. ನನಗೆ ಒಂದೇ ಒಂದು ಅವಕಾಶ ಕೊಡಿ, ನಾನು ನಿಮ್ಮೆಲ್ಲರ ಸೇವೆ ಮಾಡೋಕ್ಕೆ ನನಗೆ ಒಂದು ಅವಕಾಶ ಕೊಡಿ. ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತ ನೋಡೋಕ್ಕಾದ್ರೂ ಒಂದು ಅವಕಾಶ ಕೊಡಿ ನನಗೆ. ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಸಂಸತ್ತಲ್ಲಿ ನಾನು ಕೆಲಸ ಮಾಡ್ತೀನಿ, ನಿಮ್ಮ ಸುಖ ದುಃಖಗಳಲ್ಲಿ ನಾನು ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ಬಂಗಾರಪ್ಪನವರು ಮಾಡಿದ ಹಲವಾರು ಯೋಜನೆಗಳು ಇಷ್ಟು ವರ್ಷಕ್ಕೂ ನೆನಪಿದೆ ಅಂದರೆ ನನಗೆ ಬಹಳ ಸಂತೋಷ ಆಗುತ್ತೆ. ಆಗಲೇ ನಮ್ಮ ತಂದೆ ನಮ್ಮ ಹತ್ರ ಹೇಳ್ತಾ ಇದ್ರು ಮಾತಾಡಬೇಕಾದ್ರೆ, ಕೆಲವು ಸರಿ ಸಂವಿಧಾನದ್ದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅವರು. ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಬರಬೇಕು ಇದರಲ್ಲಿ, ಯಾಕೆ ಬರೋದಿಲ್ಲ,
ಅಂತ. ಯಾಕಂದರೆ ನಾವು ಬೆಳೀತಾ ಇದ್ವಿ ಆ ಟೈಮಲ್ಲಿ ನಮ್ಮ ತಂದೆ ಅದನ್ನೇ, ನಮ್ಮ ಮಗಳ ಮದುವೆ ಆದಾಗ ನಮ್ಮ ತಂದೆ ನಮ್ಮನ್ನೇ ಕೇಳಿದ್ರು ಏನು ಮಾಡಬೇಕಮ್ಮ ಅಂತ. ಅಂದೆ ಏನೂ ಮಾಡಬೇಡಿ, ನಿಮ್ಗೇನು ಇಷ್ಟ ನೀವು ಮಾಡಿ ಅಂತ ಹೇಳಿದ್ವಿ ಅವಾಗ. ಸೊ ನಮ್ಮ ಹೆಣ್ಮಕ್ಳು, ಈಗಿನ ಹೆಣ್ಮಕ್ಳು ಎಲ್ಲೆಲ್ಲ ಇದಕ್ಕೂ ಕೂಡ ಗಗನಕ್ಕೂ ಕೂಡ ಹೋಗಿ ಬಂದಾಯ್ತವರು, ಅಷ್ಟು ಚೆನ್ನಾಗಿದ್ದಾರೆ. ಆಮೇಲೆ ಎಲ್ಲಿ ನೋಡಿ ನಮ್ಮ ಡಿ ಸಿಗಳಿರ್ಬೋದು, ಮಿನಿಸ್ಟರ್ಸಲ್ಲಿ ನಮ್ಮ ಹೆಣ್ಮಕ್ಳಿದ್ದಾರೆ, ಓದಿನಲ್ಲಿ ಮುಂದಿದ್ದಾರೆ, ಎಲ್ಲದರಲ್ಲೂ ಮುಂದಿದ್ದಾರೆ. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ದೊಡ್ಡ ದೊಡ್ಡ ಏನು ಮಿನಿಸ್ಟ್ರುಗಳಾಗಲಿ ಏನೇ ಆಗಲಿ ಅವರೆಲ್ಲ ಮಾಡೋ ಕೆಲಸನ ನೀವು ಮನೇಲಿ ಇಟ್ಕೊಂಡೇ ಮಾಡ್ತೀರಾ. ನಾನು ಕೂಡ ನಿಮ್ಮ ಥರನೇ ಗೃಹಿಣಿ. ಇವತ್ತು ಬೆಲೆ ಎಷ್ಟಾಗಿದೆ ಅಂತಂದರೆ ಏನೇ ಇರ್ಬೋದು, ಹಾಲಿರ್ಬೋದು, ಅಕ್ಕಿ ಇರ್ಬೋದು, ದವಸ ಧಾನ್ಯ ಇರ್ಬೋದು, ಎಲ್ಲದೂ 1ರಿಂದ 4ರಷ್ಟು ಹೆಚ್ಚಾಗಿ ಹೋಗಿದೆ ಈಗ. ಅದನ್ನೆಲ್ಲ ಕಡಿಮೆ ಮಾಡೋಕ್ಕೆ ಬರಬೇಕು ಅಂದರೆ ಈಗ ನಮ್ಮ ಸರ್ಕಾರ ರಾಷ್ಟ್ರದಲ್ಲಿ ಆಗಬೇಕು. ಇನ್ನು ಹಲವಾರು ಸಮಸ್ಯೆಗಳಿದೆ, ರೈತರ ಸಮಸ್ಯೆ, ಅದರಲ್ಲಿ ಬೆಂಬಲ ಬೆಲೆ ಒಂದು ಅಂದರೆ ಅವರು 3ರಿಂದ 6 ತಿಂಗಳು ತಗೋತಾರೆ ಏನನ್ನಾದರೂ ಬೆಳೆಯಕ್ಕೆ. ಅವ್ರು ಕಷ್ಟಪಟ್ಟು ದುಡಿತಾರೆ, ಮಳೆಯಲ್ಲಿ ಬಿಸಿಲಲ್ಲಿ ಆಗಲಿ ಅವ್ರು ತುಂಬ ದುಡಿದ್ರೇನು ಅವರಿಗೆ ಸಿಕ್ಕೋ ದುಡ್ಡು ಮಾತ್ರ ಕಮ್ಮಿ. ಯಾಕಂದರೆ ಮಧ್ಯವರ್ತಿಗಳು ಮಾರೋ ಟೈಮಲ್ಲಿ ಅದನ್ನು ತಗೊಂಡು ಹೋಗ್ಬಿಡ್ತಾರೆ. ಸೊ ನಮ್ಮ ರಾಷ್ಟ್ರ ನಾಯಕರು ಇದ್ರ ಚಿಂತನೆ ಬಗ್ಗೆ ಮಾಡಿಬಿಟ್ಟು ಇದ್ರ ಬಗ್ಗೆ ಒಂದು ದೊಡ್ಡ ಯೋಜನೆನೇ ತರ್ತಾ ಇದ್ರು. ಆಮೇಲೆ ನಮ್ಮ ಕೃಷಿ ಸಾಲ ಮನ್ನಾ ಕೂಡ ಆಗ್ತಾ ಇದೆ. ಮನಮೋಹನ್ ಸಿಂಗ್ ಅವರ ಗೌರ್ಮೆಂಟ್ ಇದ್ದಾಗ ಸಾಲ ಮನ್ನಾ ಆಗಿತ್ತು. ಆಮೇಲೆ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯವರ ಅವರಿದ್ದಾಗ 50,000 ಆಯಿತು. ಈಗ ಸಂಪೂರ್ಣ ಕೃಷಿ ಸಾಲ ರದ್ದು. ಇದು ಕೂಡ ಬೇಗನೆ ಎಲೆಕ್ಷನ್ ಆದ ಕೂಡಲೇ ಬರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲು 3 ಲಕ್ಷ ಆರೋಗ್ಯ ವಿಮೆ ಇತ್ತು. ಈಗ ನಮ್ಮ ಪಕ್ಷ ರಾಷ್ಟ್ರದಲ್ಲಿ ಬಂದರೆ ಅದನ್ನು 25 ಲಕ್ಷ ಮಾಡ್ತಾರೆ. ಅಂದರೆ ನೀವು ಹಾಸ್ಪಿಟಲ್ಗೆ ಹೋದಾಗ ಏನು ಎಲ್ಲರೂ ಚೆನ್ನಾಗಿರಿ, ಅದೇ ಇಷ್ಟ ನಮಗೆ. ಆದರೆ ಬೇಕಾದಾಗ ಈ 25 ಲಕ್ಷ ರೂಪಾಯಿ ನಿಮಗೆ ಇವಾಗಿನ ಹಾಸ್ಪಿಟಲಲ್ಲಿ ದುಡ್ಡುಗಳು ಬಿಲ್ 1 ದಿವಸ ಹೋದರೆ 1 ಲಕ್ಷದ ಮೇಲೆ ಬಂದಿರುತ್ತೆ ಹಾಸ್ಪಿಟಲ್. ದೊಡ್ಡವ್ರು ಯಾರೋ ಹುಷಾರಿಲ್ಲ ಅಂದರೆ ಇಡೀ ವರ್ಷ ನಾವು ಹಾಸ್ಪಿಟಲ್ಗೆ ಓಡಾಡ್ತಾನೆ ಇರ್ತೀವಿ ನಮ್ಮ ಹಿರಿಯರು ಹೋದಾಗ. ಸೊ ಈ ವಿಮೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕನಿಷ್ಠ ವೇತನನ ಕೂಡ 400 ರೂಪಾಯಿಗೆ ಏರಿಸಿದ್ದಾರೆ. ಆಮೇಲೆ ಯುವಕರಿಗೆ, ನಮ್ಮ ಯುವಕರು ಕೆಲಸ ಇಲ್ಲದೇ ಇರೋರಿಗೆ ಅವ್ರಿಗೆ ಮೊದಲನೇ ಉದ್ಯೋಗ ಮತ್ತು 1 ಲಕ್ಷ ರೂಪಾಯಿ ಕೂಡ ಅವ್ರಿಗೆ ಗೌರ್ಮೆಂಟಿಂದ ಕೊಡ್ತಾ ಇದ್ದಾರೆ. ಇನ್ನು ನಮ್ಮ ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಪಾಯಿಂದ ತಿಂಗಳಿಗೆ ಬಂದಾಗ ವರ್ಷಕ್ಕೆ ಬಂದಾಗ ಅವರು ಸ್ವಾವಲಂಬಿಗಳಾಗ್ಬೋದು, ಒಂದು ಚಿಕ್ಕ ಉದ್ದಿಮೆ ಮಾಡ್ಬೋದು. ಆದ್ದರಿಂದ ಇದೆಲ್ಲನೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಇದನ್ನು ಮೇಲೆ ಫಸ್ಟ್ ಕಾರ್ಡ್ ನಂಬಿದ್ರಿ, ಇವಾಗ 2ನೇ ಕಾರ್ಡನ್ನು ನಂಬಿ ಅದು ಹಾಗೆ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಟ ದುನಿಯಾ ವಿಜಯ್ ಅವರು ಮಾತನಾಡಿ, ಹೆಣ್ಣು ಎಂದರೆ ಶಕ್ತಿ ದೇವತೆ. ದೇಶದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಹೊಡೆದಾಡಬೇಕು, ಆ ಪರಿಸ್ಥಿತಿಯನ್ನ ಬಿಜೆಪಿಯವರು ನಿರ್ಮಾಣ ಮಾಡುತ್ತಿದ್ದಾರೆ. ಅದಕ್ಕೆ ಆಸ್ಪದ ಕೊಡಕೂಡದು ಎಂದರು. ಒಂದು ಹೆಣ್ಣು ದೊಡ್ಡ ಶಕ್ತಿ, ಆಕೆ ನಿಂತು ಗೆದ್ರೆ, ಈಗ ಗಂಡಸರು ರಾಜಕೀಯ ಮಾಡೋದು ಬೇರೆ, ಆದರೆ ಹೆಣ್ಣು ನಿಂತಾಗ ಸ್ವಾರ್ಥ ಇರೋದಿಲ್ಲ. 100 ಮಕ್ಕಳಿದ್ರೂ ಸಾಕ್ತಾಳೆ ಅಮ್ಮ. ಹಂಗೆ ಎಷ್ಟೇ ಜನ ಇದ್ರೂ ಮುಂದೆ ನಿಂತು ನನ್ನ ಕ್ಷೇತ್ರ ಅಂತ ಕಾಯುವಂಥ ಹೃದಯ ಇರೋದು ಹೆಣ್ಣಿಗೆ ಮಾತ್ರ ಸಾಧ್ಯ. ಆ ತಾಳ್ಮೆ ಹೆಣ್ಣಿಗೆ ಮಾತ್ರ ಬರೋದು. ಆ ಥರದ ಒಂದು ಸುವರ್ಣ ಅವಕಾಶ ಈ ಕ್ಷೇತ್ರದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ, ನೀವೆಲ್ಲರೂ ಗೆಲುವು ಕೊಡ್ತೀರಾ ಅಂತ ಗೀತಕ್ಕ ಅವರು ಈ ಸರಿ ನಿಂತಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಈ ಸರ್ತಿ ನಾವು ಯಾಮಾರಿದ್ರೆ ಇನ್ನು 5 ವರ್ಷ ನಾವು ಸಫರ್ ಮಾಡಬೇಕಾಗತ್ತೆ. ಕಾರಣ ಒಂದೇ, ನಾನು ನೀನು ಹಿಂದೂ ಮುಸಲ್ಮಾನ ಅಂತ ಬೇರೆ ಮಾಡ್ತಾನೇ ಇದ್ದಾರೆ. ಯೋಚನೆ ಮಾಡಿ, ಇನ್ನು 5 ವರ್ಷ ಆದರೆ ಇನ್ನೆಷ್ಟು ದೂರ ತಂದುಬಿಡ್ತಾರೆ ಅಂತ. ಇವ್ರಿಗೆ ಒಂದೇ ಬೇಕಾಗಿರೋದು, ಮುಸಲ್ಮಾನರು ಕೆಟ್ಟವರು, ನಾವು ಒಳ್ಳೆಯವರು. ಇಲ್ಲ, ಈ ಮನೆ ಅಂದರೆ ಈ ಭಾರತ ಇದ್ದಾಗಲಿಂದಲೂ ಇಲ್ಲಿ ನಾವು ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮ ಅಕ್ಕ ತಂಗಿರ ಥರನೇ ಇದ್ದೀವಿ. ಆದರೆ ಒಂದು ಯೋಚನೆ ಮಾಡ್ತಾನೆ ಇದ್ದಾರೆ, ಯಾವತ್ತು ಇವ್ರನ್ನ ಹೊಡೆದಾಕ್ಬಿಡೋಣ, ಯಾವತ್ತು ಇವ್ರನ್ನೆಲ್ಲ ಬೇರೆ ಮಾಡೋಣ. ಅವ್ರ ಹತ್ರ ಇರೋ ಒಂದೇ ಅಸ್ತ್ರ ಮುಸಲ್ಮಾನರು ನೀವು ಹಿಂದೂಗಳು ಅಂತ ಬೇಡ, ನಾವೆಲ್ಲ ಯಾವತ್ತಿದ್ರೂ ಒಂದೇನೆ.
ಒಬ್ಬರ ಕಷ್ಟಕ್ಕೆ ಒಬ್ಬರು ಆಗಿರೋರು ಆಗಿಲ್ವಮ್ಮ? ನೀವು ಯಾರು ಮುಸಲ್ಮಾನ್ ಹೆಣ್ಮಕ್ಳ ಕಷ್ಟಕ್ಕಾಗಿಲ್ವಾ? ಹಿಂದೂ ಅವ್ರ ಕಷ್ಟಕ್ಕೆ ನೀವಾಗಿಲ್ವಾ? ನಿಮ್ಮ ಕಷ್ಟಕ್ಕೆ ನಾವಾಗಿಲ್ವಾ? ಆದರೆ ಈ ಸರ್ತಿ ಯಾಕೆ ನಾವು ಇದನ್ನ ಎಚ್ಚರಿಕೆ ಗಂಟೆ ಸಮೇತ ನಿಮಗೆ ಹೇಳಕ್ ಹೊರಟಿದ್ದೀವಿ ಅಂದರೆ, ತುಂಬ ಹುಷಾರಾಗಿರಿ. ನಮ್ಮಲ್ಲೇ ತಂದಿಟ್ಟು ನಮ್ಮ ಒಗ್ಗಟ್ಟನ್ನ ಒಡೆದಾಕಿ ಅದರಲ್ಲಿ ಬೇಳೆ ಬೇಯಿಸ್ಕೊಳಕ್ಕೆ ನೋಡ್ತಾ ಇರೋಂಥ ಇನ್ನೊಂದು ಪಕ್ಷ ಕಾಯ್ತಾನೇ ಇದೆ ನಮ್ಮ ಹಿಂದೆ. ನಾನು ನೋಡ್ತಾನೆ ಇದ್ದೆ, ಸುಮಾರು ಜನ ಹೆಣ್ಮಕ್ಳು ಅಲ್ಲಿ ಎದ್ದು ಹೊರಡ್ತಾ ಇದ್ರು. ಸಂತೋಷ, ನೀವು ಹೊರಡಿ, ನೀವು ಬಂದು ಕೂತಿರೋದೇ ನಮಗೆ ದೊಡ್ಡ ವಿಷಯ. ನೀವು ಬಂದು ಕೂರೋದೇ ನಮ್ಗೊಂದು ದೊಡ್ಡ ಆಶೀರ್ವಾದ. ಆದರೆ ಒಂದು ಮಾತ್ರ ಜ್ಞಾಪಕ ಇರಲಿ, ಇನ್ನು 5 ವರ್ಷ ನರಕ ಮಾಡಿಬಿಡ್ತಾರೆ ನಮ್ಮನ್ನ. ನಾವು ಒಬ್ರಿಗೊಬ್ರು ಹಿಂದೂ ಮುಸ್ಲಿಮಾನರು ಮುಖ ನೋಡ್ಕೋಬಾರ್ದು, ಹಂಗೆ ಮಾಡಿಬಿಡ್ತಾರೆ. ಇವತ್ತು ನೀವು ಒಗ್ಗಟ್ಟಾಗಿ ಮನೆ ಮಕ್ಕಳಿಗೆಲ್ಲ ಹೇಳಿ, ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಒಂದೊಂದು ಅಮೂಲ್ಯವಾದ ಮತವನ್ನು ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು. ದಯಮಾಡಿ ಈ ಸರ್ತಿ ಗೀತಕ್ಕ ಅವ್ರಿಗೆ, ಗೀತಾ ಶಿವರಾಜ್ ಕುಮಾರ್ ಅಂತ ಇದ್ರ ಮೇಲೆ ಇರುತ್ತೆ ಅಂತ ಕಾಣುತ್ತೆ, ಬ್ಯಾಲೆಟ್ ಬಾಕ್ಸ್ ಮೇಲೆ ಕ್ರಮ ಸಂಖ್ಯೆ 1 ಅಮೃತಾಸ್ತ. ಅವತ್ತಿಂದಲೂ ಗೆಲ್ಸ್ಕೊಂಡು ಬಂದಿದ್ದೀರಾ, ಇವತ್ತು ಕೂಡ ನೀವು ಗೆಲ್ಲಿಸ್ತೀರಾ ಅಂತ ನಾನು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನೀವು ಗ್ಯಾರಂಟಿ ಈ ಮಾತನ್ನ ಬಿಟ್ಕೊಡಲ್ಲ ಅಂತ ಏನು ಹೇಳ್ತೀರಾ? ನಟ ಶಿವರಾಜ್ ಕುಮಾರ್ ಅವರು ಮಾತನಾಡಿ, ಮಾನವೀಯತೆಯ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು, ಬಡವರ ಸಮಸ್ಯೆಗಳಿಗೆ ನೆರವಾಗಲಿ ಎನ್ನುವ ಉದ್ದೇಶದಿಂದ ಸರ್ಕಾರವನ್ನ ಆಯ್ಕೆ ಮಾಡುವುದು. ಇಲ್ಲಿ ಕೇವಲ ಭರವಸೆಗಳಿಗೆ ಮರಳಾಗಕೂಡದು. ಇಲ್ಲಿ ಸೇವೆ ಸಲ್ಲಿಸಲು ಗೀತಾಕ್ಕೆ ಅವಕಾಶ ಕಲ್ಪಿಸಿಕೊಡಿ ಎಂದರು. ನಾವು ಆ್ಯಕ್ಚುಲಾಗಿ ಫಸ್ಟು ವೋಟಿಂಗ್ ಸ್ಟಾರ್ಟ್ ಮಾಡಿದ್ದು ಹಾಕಕ್ಕೆ ಶುರು ಮಾಡಿದ್ದು 40-45 ವರ್ಷ ಆಗ್ಬೋದು. ನಮಗೆ ಫಸ್ಟ್ ಇದೆಲ್ಲ ಇದು ನಮಗೆ ಈ ಒಂದು ಡಿಫ್ರೆನ್ಸ್ ಇದೆ ಅಂತ ಗೊತ್ತೇ ಇಲ್ಲ. ನಾವೆಲ್ಲ ಒಂದೇ ಮನುಷ್ಯ ಜಾತಿ, ಅದು ಮಾತ್ರ ನಾನು ಕಂಡಿದ್ದೆ ಹೊರತು ಈ ಬೇರೆ ಕಾಸ್ಟು, ಬೇರೆ ರಿಲಿಜನ್ನು, ಅವ್ರು ಬೇರೆ ಭಾಷೆನೂ. ನಾನು ಓದಿದ್ದು ನೋಡಿದ್ರೆ ನೀವು ಎಲ್ಲ ಆಶ್ಚರ್ಯ ಪಡ್ತೀರ. ಹಿಂದೂ ಸ್ಕೂಲ್ ಓದಿದ್ದೀನಿ, ಕ್ರಿಶ್ಚಿಯನ್ ಸ್ಕೂಲ್ ಓದಿದ್ದೀನಿ, ಮುಸ್ಲಿಂ ಕಾಲೇಜ್ ಓದಿದ್ದೀನಿ. ನನಗೆ ಎಲ್ಲ ಕಡೆ ಸ್ನೇಹಿತರಿದೆ. ನಾನು ಎಲ್ಲ ಫೆಸ್ಟಿವಲ್ನೂ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಎಲ್ಲ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀನಿ. ನನಗೆ ಬೇರೆ ಎಲ್ಲಿ ಹೋಗ್ಬೇಕು, ಎಲ್ಲಿ ನಮಗೆ ನೆಮ್ಮದಿ ಕೊಡುತ್ತೆ ಅಲ್ಲಿ ಹೋಗೋದಷ್ಟೇ. ಮನುಷ್ಯ ಯಾವಾಗ ನೆಮ್ಮದಿ ಹುಡ್ಕೊಂಡು ಹೋಗಬೇಕು. ಇವಾಗ ನಾಳೆ ನಮ್ಮ ಮನೆಗೆ ಬಂದಾಗ ನೀವು ಒಂದು ಸಹಾಯ ಅಂತ ಬಂದಾಗ ಏನೋ ಯಾರಿಗೋ ಏಟ್ ಬಿದ್ದಿರುತ್ತೆ, ಅವಾಗ ಅಲ್ಲಿ ಹೋದಾಗ ನೀವು ಆ ಜಾತಿ ನೋಡ್ಬಿಟ್ಟು ಅವ್ರನ್ನ ಹೆಲ್ಪ್ ಮಾಡ್ತೀರ, ಇಲ್ಲ ಅಲ್ವಾ? ಅಲ್ಲಿ ನೋಡಬೇಕಾಗಿ ಮನುಷ್ಯತ್ವ ನೋಡಬೇಕು, ಹ್ಯುಮ್ಯಾನಿಟಿ ಇರಬೇಕು. ಹ್ಯುಮ್ಯಾನಿಟಿ ಮುಂದೆ ಈ ಜಾತಿ ಗೀತಿ ಏನೂ ಬರಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಎಲ್ಲ ಮಾತಾಡ್ತಾರೆ, ಎಲ್ಲ ನಮ್ಗೆ ಟೆಂಪ್ಟ್ ಮಾಡ್ತಾರೆ. ಅದೆಲ್ಲ ಜೀವನ ಅನ್ನೋದು ನೋಡಿ. ನಾವೆಲ್ಲರೂ ಎಷ್ಟು ನೀವು ಇಲ್ಲಿ ಕೂತ್ಕೊಂಡು ಮಾತು ಕೇಳ್ತದೆ ಎಷ್ಟು ನಿಜನೋ, ಅದೇ ರೀತಿ ಈ ಭೂಮಿ ತಾಯಿ ಇದೆಯಲ್ಲ, ಈ ತಾಯಿ ಎಲ್ಲ ಯಾವ ಜಾತಿ ಅಂತ ನೋಡಲ್ಲ, ಎಲ್ಲಾರ್ದು ಭಾರನೂ ಓದ್ಕೊಂಡು ನೋಡ್ತಲ್ಲ. ಯಾಕೆ ಹೇಳಿ? ಅದಕ್ಕೆ ತಾಯಿ ನಾವು ಹೋಲಿಸೋದು. ಅರ್ಥ ಮಾಡ್ಕೊಳ್ಳಿ, 1 ನಿಮಿಷ ಅರ್ಥ ಮಾಡ್ಕೊಳ್ಳಿ ನೀವು. ಅವಾಗ ನಿಮಗೆ ಅರ್ಥ ಆಗುತ್ತೆ ಪ್ರಾಕ್ಟಿಕಲಾಗಿ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತನೂ. ಬೇಡ, ನಮ್ಮಲ್ಲಿ ನಾವು ಚೆನ್ನಾಗಿರ್ಬೇಕು. ನಾವು ಯಾಕೆ ಆರಿಸ್ತೀವಿ? ಒಂದು ಸರ್ಕಾರನ ಯಾಕೆ ಆರಿಸ್ತೀವಿ ಹೇಳಿ? ಚೆನ್ನಾಗಿ ರೂಲ್ ಮಾಡಬೇಕು ಅಂತ, ಒಳ್ಳೇದು ಮಾಡಬೇಕು ಅಂತ, ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತ. ಅದು ಮರೆತು ನಾವು ಭರವಸೆ ಕೊಟ್ಟು ಮಾಡದೆ ಹೋಗೋದು. ಏನು ಇವರೆಲ್ಲ ಹೆಂಗೆ ಇಟ್ಕೊಂಡ್ಬಿಟ್ಟಿದ್ರೆ ಅಂದರೆ, ಬರೀ ಮಾತಾಡಿದ್ರೆ ಕಿರ್ಚಾಡಿದ್ರೆ ಅವ್ರು ಕೆಲಸ ಮಾಡ್ತಾರೆ. ಇಲ್ಲ, ಪಾಲಿಟಿಕ್ಸ್ ಅಂದರೆ ಕಿರ್ಚೋದ ಕೆಲಸ ಅಲ್ಲ. ಜನಗಳ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡೋದೇ ಅದು ಪಾಲಿಟಿಕ್ಸ್ ಅಂದರೆ. ಒಳ್ಳೆಯವ್ರನ್ನ ಆರಿಸೋಣ, ಹೊಸ ಅಲೆ ಬರಲಿ, ಹೊಸ ವಿಷಯಗಳು ಬರಲಿ. ನಾವು ಬೇರೆಯವ್ರು ಕೆಟ್ಟವರು, ನಾವು ಮಾತ್ರ ಒಳ್ಳೆಯವರು ಅಂತ ಹೇಳ್ತಿಲ್ಲ. ಎಲ್ಲರೂ ಒಳ್ಳೆಯವ್ರು ಇದ್ದಾರೆ, ಬಟ್ ಎಲ್ರಿಗೂ ಅವಕಾಶ ಕೊಡ್ತೀರಲ್ವಾ? ಅದೇ ರೀತಿ ಒಂದು ಅವಕಾಶ ಇವ್ರು ಕೊಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಎಷ್ಟು ಜನ ಅಂತ ಅದನ್ನೇ ಹಳೆ ನೀರು ಹೊಸ ನೀರು ಕೊಡಿ. ಒಂದು ಹೊಸತನಕ್ಕೆ ನೀವು ಒಂದು ಪ್ರಯೋಗ ಮಾಡದೆ ಹೋದ್ರೆ ಏನು ಯೂಸ್ ಇದೆ ಹೇಳಿ? ನಾನಾಗಲಿ ನೀವಾಗಲಿ ಏನು ಪ್ರಯೋಜನ ಇಲ್ಲ. ಸರ್ಕಾರ ನಿಮ್ಗೆ ಕೊಟ್ಟರೆ ಗ್ಯಾರಂಟಿ ಅದು ಬೇರೆ, ಅದು ನಿಮಗೆ ಸೇರಿದ್ದು, ನಿಮ್ಮ ಸರ್ಕಾರಕ್ಕೆ ಬಿಟ್ಟಿದ್ದು. ಆದರೆ ನಾವು ಒಂದೇ ಒಂದು ಗ್ಯಾರಂಟಿ ಕೊಡೋದು, ಗೀತನಿಗೆ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಅವ್ರಿಗೆಲ್ಲ ಆ ತಾಕತ್ತಿದೆ, ಕೆಲಸ ಮಾಡೋ ತಾಕತ್ತಿದೆ. ಒಂದು ಅವಕಾಶ ಕೊಟ್ಟು ನೋಡಿ. ಆಮೇಲೆ ನೀವೇ ಅಂತೀರ, ಇಲ್ಲ ಅವ್ರು ನಾವು ಸೆಲೆಕ್ಟ್ ಮಾಡಿದ ಕ್ಯಾಂಡಿಡೇಟ್ ಕರೆಕ್ಟ್ ಕಣೆ ಅಂತ. ಎಲ್ಲ ಪ್ರಾಬ್ಲಮ್ಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದಕ್ಕೆ ನಾವು ಹುಡುಕ್ಬೇಕು ಅಷ್ಟೇ. ಯಾವ ಇಲ್ಲಿವರೆಗೂ ನೀವು ಫಸ್ಟಿಂದ ತಗೊಳ್ಳಿ, ಪಾಲಿಟಿಕ್ಸ್ ಸ್ಟಾರ್ಟ್ ಆಗಿದ್ದೇನಿಂದ ಎಲ್ಲ ಪ್ರಾಬ್ಲಮ್ ಹೆಂಗೆ ಬಂತು? ಮಿಡ್ ಡೇ ಸ್ಕೀಮ್, ಸ್ಕೂಲ್ ಮಕ್ಕಳು ಅಷ್ಟು ಈಸಿ ಅಲ್ಲ. ಅದು ಕೊಡೋ ವೇ ಇದೆ, ವಿಧಾನ ಇದೆ. ಆ ವಿಧಾನ ನಾವು ಯೂಸ್ ಮಾಡಬೇಕು. ಆ ವಿಧಾನ ನಾವು ಕಳ್ಕೊಂಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಸೇವೆ ಮಾಡಲೇಬೇಕು ಅಂತ ಮನೋಭಾವ ಇದೆ, ಅವ್ನು ಸೇವೆ ಮಾಡ್ತಾನೆ. ಇಲ್ಲಾಂದ್ರೆ ಅವ್ನು ಸೇವೆ ಮಾಡಲ್ಲ, ಶೇವ್ ಮಾಡ್ತಾನೆ ಅಷ್ಟೇ. ದಯವಿಟ್ಟು ಅದಕ್ಕೆ ಆಸ್ಪದ ಕೊಡ್ದೇನೆ ಇವತ್ತು ಏನು ಮೊಮೆಂಟಮ್ ನಮ್ಗೆ ಕ್ರಿಯೇಟ್ ಆಗಿದೆಯೋ ಅದೇ ಮೊಮೆಂಟಮ್ಲಿ ನಿಮ್ಮ ಮನಸ್ಸಿನ ಮಾತು ಕೇಳಿ.
ಮೈಂಡಲ್ಲಿ ಮಾತು ಕೇಳಬೇಡಿ, ಮನ್ಸಲ್ಲಿ ಮಾತು ಕೇಳಿ 7ನೇ ತಾರೀಕು ಹೋಗಿ ಒಳ್ಳೆ ಇದರಿಂದ ಆಶೀರ್ವಾದ ಮಾಡಿ. ನಾವು ನಂಬ್ಕೊಂಬಂದಿದ್ವಿ, ಯಾಕಂದರೆ ನಾವು ಇಲ್ಲಿ ಇದು ಒಂದು ಪುಣ್ಯವಾದ ಕ್ಷೇತ್ರ. ಕೊಲ್ಲೂರು ಮೂಕಾಂಬಿಕೆ ಅನ್ನೋದು ಒಂದು ದೊಡ್ಡ ಪವರ್ಫುಲ್ ಕ್ಷೇತ್ರ. ಸೊ ಹೆಣ್ಣಿಗೆ ಸಪೋರ್ಟ್ ಮಾಡಬೇಕು. ಅವ ನಿಜವಾಗ್ಲೂ ಆ ತಾಯಿ ಮೆಚ್ತಾಳೆ, ಎಲ್ಲರೂ ಚೆನ್ನಾಗಿರ್ಬೇಕಂತ ಭಾವಿಸ್ತಾಳೆ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನ್ನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನ್ನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಶಾಪ ಪಾಪಿಗೂ ಕೊಡಬೇಡ, ಹಣೆ ಬರಹ ನೋಡಯ್ಯ ಜೋಗಿ, ಹಡೆದವ್ವ ಹಿಂದವಳೆ ಜೋಗಿ. ಈ ಸಂದರ್ಭದಲ್ಲಿ ಚುನಾವಣಾ ಜಿಲ್ಲಾ ಉಸ್ತುವಾರಿ ಅನಿಲ್ ಕುಮಾರ್ ತಡಕಲ್, ಮಾಜಿ ಶಾಸಕರಾದ ಕೆ ಗೋಪಾಲ್ ಪೂಜಾರಿ, ಬಿಎಂ ಸುಕುಮಾರ್ ಶೆಟ್ಟಿ, ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಡಿಆರ್ ರಾಜು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಜು ಪೂಜಾರಿ, ಬೈಂದೂರು ಚುನಾವಣಾ ಉಸ್ತುವಾರಿ ಜಿಎ ಭಾವ, ಪ್ರಮುಖರಾದ ಮಹಿಳಾ ಅಧ್ಯಕ್ಷೆ ಗೌರಿ ದೇವಾಡಿಗ, ಇಂದಿರಾ, ಅರವಿಂದ್ ಪೂಜಾರಿ, ಮದನ್ ಕುಮಾರ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.